ನಮಸ್ತೆ ಸರ್. ನಮಸ್ತೆ ಸರ್. ಹೆಸರು ಸರ್ ವಿವೇಕಾನಂದ್ ಅಂತ ಹೇಳಿ. ವಿವೇಕಾನಂದ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯಿಂದ ಬಂದಿರೋ ನಾವು. ಇಲ್ಲಿ ಸುಮಾರು 250 ಕಿಲೋಮೀಟರ್ ಆಗುತ್ತೆ. 250 ಪ್ರತಿ ಶನಿವಾರ ರೆಡ್ ಸಂಘದ ರೆಡ್ ಸೆಂಟರ್ ನಡೀತಾ ಇದೆ ರಾಜರಾಜೇಶ್ವರಿ ನಗರದಲ್ಲಿ. ಪ್ರತಿ ಶನಿವಾರ ಅಲ್ಲಿಂದನೇ ಬರ್ತೀವಿ ನಾವು. ಸುಮಾರು ನಮ್ದು 15 ಕುಟುಂಬಗಳಿವೆ. ನಮ್ಗೆ ಯಾವುದೇ ವಿಷಮುಕ್ತವಾಗಿ ಆಹಾರ ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಸುಮಾರು ಜನ ರೈತರಿಗೆ ಬರ್ತಾ ಇದೀವಿ. ನಮ್ಮಲ್ಲಿ ನಮ್ದು ಮೂಲ ಬೆಳೆ ಬಂದ್ಬಿಟ್ಟು ಬೇಲ್ದಣ್ಣು, ಬೆಟ್ಟದ ನೆಲ್ಲಿಕಾಯಿ ಮತ್ತೆ ನಮ್ಮ ನಾಟಿ ಹಸುಗಳಿದಾವೆ. ನಾಟಿ ಹಸು ಸಗಣಿಯಿಂದ ನಾವು ಈ ತರ ವಿಭೂತಿ ಮಾಡಿದೀವಿ. ವಿಭೂತಿ ಇದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ವಿಭೂತಿ ಯಾವ್ದು ವಿಭೂತಿ ಅಲ್ಲ, ಚಾಕ್ಪೀಸ್ ಪೌಡರ್ ಇಂದ ಮಾಡಿರ್ತಕ್ಕಂಥದ್ದು. ಇದು ಸಗಣಿಯಿಂದ ಮಾಡಿರೋದು. ವಿಭೂತಿ 100 ರಿಂದ 120 ಗ್ರಾಮ್ ವಿಭೂತಿ ಇರ್ಬೋದು. ಇದು ತಯಾರಾಗಿರುತ್ತೆ. ಅದಕ್ಕೆ ಸಗಣಿ 25 ದಿನ ಸಮಯ ತಗೊಂಡಿರುತ್ತೆ. ಇದಾದ ನಂತರ ನಮ್ದು ಮರದ ಗಣ್ಣೆ ಇದೆ, ಮಾಡಿದ್ವಿ. ನಮ್ದು ನಾಟಿ ಹಸುಗಳಿಂದ ಅದು ಸಗಣಿಯಿಂದ ವಿಭೂತಿ ಆಯ್ತು. ಇದು ಹಾಲಿಂದ ಎಣ್ಣೆ ಮತ್ತೆ ತುಪ್ಪ ಮಾಡ್ತೀವಿ ಹಾಲಿಂದ. ಇದ್ರ ನಂತರ ಮತ್ತೆ ಏನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ನಾವು ಗೋಮೂತ್ರ ಬುಟ್ಟಿ ಹಾಸ್ಬಿಟ್ಟು ಈ ತರ ಗೋಮೂತ್ರ ಅಂತ ಮಾಡ್ತೀವಿ. ಇದು ಗೋಮೂತ್ರ ಏನ್ ಮಾಡ್ತಾರೆ ನಮ್ದು ಏನ್ ಶುದ್ಧಿ ಮಾಡೋದನ್ನ ತುಂಬಾ ಹೆಲ್ಪ್ ಮಾಡುತ್ತೆ. ಬಳಸಿರ್ತಕ್ಕಂಥ ಅನುಭವ ಅಂತಂದ್ರೆ 1-2-3 ದಿನ ಗ್ಯಾಸ್ಟ್ರಿಕ್ ಬರೀ ಕಮ್ಮಿ ಆಗಿದೆ ಅಂತೆ. ಸರ್ 4 ಸ್ಟೇಜ್ ಕ್ಯಾನ್ಸರ್ ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿರ್ತಕ್ಕಂಥವ್ರು ನಾವು ಆರಾಮಾಗಿದೀವಿ ಅಂತ ಹೇಳಿದ್ರೆ ಬಳಸ್ಬಿಟ್ಟು. ಯಾವುದೇ ಔಷಧಿ ಅಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಕೊಟ್ಟಿಗೆಯಲ್ಲೇ ಔಷಧಿ ಇರುತ್ತೆ. ನಾವು ತಿಳ್ಕೊಬೇಕಷ್ಟೇ. ಅದನ್ನ ಮಾಡಿದೀವಿ. ಮತ್ತೆ ನಮ್ಮದು ಇದು ಬೇಲ್ದಣ್ಣು ಪೇಸ್ಟ್. ಇದಕ್ಕೆ ಬೇಲ್ದಣ್ಣು, ಬೆಲ್ಲ, ಏಲಕ್ಕಿ, ಶುಂಠಿ, ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಕಲಿಸಿರ್ತೀವಿ. ಇದು ಡೈರೆಕ್ಟ್ ತಿನ್ನೋದಕ್ಕೂ ಬಳಸಬಹುದು, ರೊಟ್ಟಿ ಚಪಾತಿ ತಿನ್ನೋಕೆ ಬಳಸಬಹುದು. ಎಷ್ಟು ದಿನ ಇಡಬೇಕು ಸರ್ ಇದನ್ನ? ನೀವು ಹೊರಗಡೆ ಇದ್ರೆ 4-5 ದಿನ ಇಡಬಹುದು. 4-5 ದಿನ ಇಡಬಹುದು. 8 ದಿನ ಇಟ್ಕೋಬಹುದು. ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವಿಭೂತಿ ಎಷ್ಟು ಸರ್? ಇದಕ್ಕೆ 100 ರೂಪಾಯಿ. ಅದು ಬೇಲ್ದಣ್ಣು ಪೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಹೊರಗಡೆ ಸುತ್ತಾಡ್ಕೊಂಡ್ ಬಂದಿರ್ತೀವಿ, ಡಿಹೈಡ್ರೇಷನ್ ಆಗಿರುತ್ತೆ, ಸುಸ್ತಾಗಿರುತ್ತೆ. ಎಷ್ಟು ಸುಸ್ತಾಗಿರೋ ನೀವು ಅದನ್ನ ನೋಟಕ್ಕೆ 2 ಸ್ಪೂನ್ ಹಾಕೊಂಡು ಕದಡ್ಕೊಂಡು ಕುಡಿದ್ವಿ. ಒಂದ್ 2 ನಿಮಿಷ ಕಣ್ಣು ಮುಚ್ಚಿ ಕುಡಿದ್ರೆ ಮತ್ತೆ ಫೀಲ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದೆಯಲ್ಲ ಅದ್ರದ್ದು ಏನಾಗಿದೆ ಅಂದ್ರೆ ಅದ್ರ ನಾವು ಹಣ್ಣಾಗಿರ್ತಕ್ಕಂಥ ಹಣ್ಣು ಕೊಡ್ತಾ ಇಲ್ಲ, ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಕಳಪೆ ಹಣ್ಣು ಅಂದ್ರೆ ಅದನ್ನ ಮಾರ್ಕೆಟಿಂಗ್ ಪರ್ಪಸ್ ಕಾಯಿ ಕಿಟ್ಕೊಂಡ್ ಬಂದ್ಬಿಟ್ಟು ಮಾರಾಟ ಮಾಡ್ತಾರೆ. ಆಕ್ಚುಲಿ ನಂಗೆ ಮಾಡಬಾರ್ದು. ಬಿದ್ದು 3 ದಿನಕ್ಕೆ ಬಳಸಕ್ಕೆ ಯೋಗ್ಯ ಹಣ್ಣು. ಬಿದ್ದಿರಣ್ಣು ಬಳಸಿ ಧಾರಾಳ ತಿನ್ನಿ. ಬೇಲ್ದಣ್ಣು ಎಲ್ಲಿ ಸಿಗ್ಲಿ ತಗೊಳ್ರಿ, ಬಳಸ್ರಿ, ಆರೋಗ್ಯ ಕಾಪಾಡ್ತಾ ಇದ್ರಿ. ಇವನ್ನ ಬೇಲ್ದಣ್ಣು ಸುಮಾರು 3-4 ದೇವರುಗಳು ನೈವೇದ್ಯ ಇರ್ತಾರೆ. ಹೌದು, ನೀವು ಗಣೇಶನ ಮಂತ್ರದಲ್ಲಿ ಕಪಿತ್ತ ಜಂಬು ಫಲ ಸಾರ್ವಕ್ಷಿತಮ್ಮ ಅಂತ ಹೇಳ್ತಾರೆ. ಕಪಿತ್ತ ಅಂದ್ರೆ ಬೇಲ್ದಣ್ಣು ಅಂತ. ಅದನ್ನ ಬೇಲ್ದಣ್ಣನ ಗಣೇಶನ ಇರ್ತಾರೆ. ಮತ್ತೆ ಶ್ರೀರಾಮನವಮಿಯಲ್ಲಿ ಬೇಲ್ದಣ್ಣಿನ ಪಾನಕ ಅಂತ ಮಾಡ್ತಾರೆ. ಮತ್ತೆ ಶಿವನಿಗೆ ಇರ್ತಾರೆ, ಲಕ್ಷ್ಮಿಗೆ ಇಷ್ಟೆಲ್ಲ ದೇವರುಗಳಿಗೆ ಇಟ್ಟಿದ್ದಾರೆ. ಅಂದ್ರೆ ಅದ್ರೊಂದು ಸೈನ್ಸ್ ಇದೆ. ಮುಂದಿನವರನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಅದು ಆರೋಗ್ಯಕ್ಕೆ ಒಳ್ಳೇದು. ಅದರಲ್ಲಿ ತುಪ್ಪಿನ ರಾಸಾಯನಿಕ ಇದೆ, ಹೃದಯ ರಕ್ತನಾಳಗಳನ್ನು ಶುದ್ಧಿ ಮಾಡುತ್ತೆ. ರೈಬೋಫ್ಲೇವಿನ್, ವಿಟಮಿನ್ B12 ಮೂಲವ್ಯಾಧಿ, ಮಲಬದ್ಧತೆ ಕಮ್ಮಿ ಮಾಡುತ್ತೆ. ಹೊಟ್ಟೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳಿಗೆ ರಾಮಬಾಣ. ಈಗೇನು 25-30 ವರ್ಷ 40 ವರ್ಷ ಒಳಗಡೆ ಹಾರ್ಟ್ ಅಟ್ಯಾಕ್ ಸಾಧ್ಯ ಇದಾರೋ ಅವರೆಲ್ಲರಿಗೂ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹೃದಯ ರಕ್ತನಾಳ ಶುದ್ಧಿ ಆಗೋದ್ರಿಂದ ಔಷಧಿ ಗುಣ ಇರತಕ್ಕಂಥ ಆಹಾರ ಎಲ್ಲರೂ ಎಲ್ಲಿ ಸಿಕ್ಕರು ಬೇಲ್ದಣ್ಣನ ಬನ್ನಿ. ಬೇಲ್ದಣ್ಣ ಸರ್ ನೀವು ಡೈ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸ್ವಂತ ತೋಟದಿಂದ ತಂದಿದ್ದೀರಾ ಇಲ್ಲ ಹೊರಗಡೆಯಿಂದ ನೀವು ತಗೊಂಡು? ನಮ್ಮ ರಾಜ್ಯದಲ್ಲೇ, ನಮ್ಮ ರಾಜ್ಯದಲ್ಲೆಲ್ಲ ನಮ್ಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಮೊದಲನೇದಾಗಿ ಬೇಲ್ದಣ್ಣಿ ತೋಟ ಮಾಡಿದ್ರೆ ನಮ್ದು ವಿಶ್ವೇಶ್ವರ ಸಜ್ಜನ್ ಅಂತ ಹೇಳಿ ನಮ್ಮ ತಂದೆ ಇದ್ರು. ನಾವು ಸುಮಾರು 30 ವರ್ಷ ಬೇಲ್ದಣ್ಣಿ ತೋಟ ಮಾಡ್ಬಿಟ್ಟು ಬೇಲ್ದಣ್ಣಿ ತೋಟ ಮಾಡಿರೋದಕ್ಕೆ ನಾವು 2019 ನಮ್ಮ ತಂದೆಗೆ ಏನೋ ಅರ್ಜಿ ಹಾಕೇನೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಬೇಲ್ದಣ್ಣಿ ಸ್ಪೆಷಲ್ ಮಾಡಿದೀವಿ ಅಂತ ಹೇಳಿ. ಈ ಅಡಿಕೆಗಿಂತ ಹೆಚ್ಚು ಲಾಭ ಬರುತ್ತೆ ಬೇಲ್ದಣ್ಣಿ ತೋಟ ಮಾಡೋದ್ರಿಂದ. ಈಗ ಎಲ್ಲರೂ ಅಡಿಕೆ ಅಂತಂದ್ರೆ ಅಡಿಕೆ ಬೆನ್ನ ಬಿಟ್ಟಿದ್ದಾರೆ. ಅಡಿಕೆ ಆಹಾರ ಅಲ್ಲ, ಆಹಾರ ಆದ ನಂತರ ಆಗ್ತಕ್ಕಂಥದ್ದು ಜೊತೆಗೆ ಚಟಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬೇಲ್ದಣ್ಣು ಆಹಾರ. ಇದನ್ನ ಬಳಸಿ ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ರು ಅದ್ರ ಗಿಡ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಇನ್ನು ಬೇರೆ ಆಗುತ್ತೆ ಅಂತಂದ್ರೆ ಇನ್ನು ಬೆಟ್ಟದ ಗಿಡಗಳಿದೆ. ನಮ್ದು ಉಪ್ಪಿನಕಾಯಿ ಮಾಡಿದ್ವಿ ಬೆಟ್ಟದ ನೆಲ್ಲಿಕಾಯಿ. ಅದು ಸರ್ ತೋಟ ನಮ್ಮ ಬೆಟ್ಟದಲ್ಲಿ ನೇರಳೆ ಫಲ ನಮ್ಮ ತೋಟ ಮರಾಧಾರಿತ ಕೃಷಿ ಇದೆಲ್ಲ ಇದೆ ನಮ್ದು. ಮತ್ತೆ ಇದು ಬೇಲ್ದಣ್ಣಿ ಜಾಮ್ ಮಾಡಿದೀವಿ. ಜಾಮ್ ಅಂದ್ರೆ ಇದು ಸೆಲ್ಫ್ ಲೈಫ್ ಕಮ್ಮಿ. ಫ್ರೆಶ್ ಹಣ್ಣಿಂದ ಮಾಡಿರೋದು. ಒಂದು ವಾರದ ಒಳಗಡೆ ಖಾಲಿ ಮಾಡ್ಬೇಕು. ಇಲ್ಲ ಮರದಲ್ಲಿ ಇಟ್ಕೊಂಡು ತಿನ್ಬೇಕು ಅನ್ನೋದು ಇದು ಮಾಡಿದ್ವಿ. ಈಗ ಬೇಲ್ದಣ್ಣಿ ಜಾಮ್ ಮಾಡಿದ್ವಿ. ಯಾವ್ದು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ವಿ. ಪ್ರಿಸರ್ವೇಟಿವ್ ಅಂದ್ರೆ ಅದನ್ನ ಕುದಿಸಿರ್ತೀವಿ ನಾವು. ಅಂದ್ರೆ ಬೇಲ್ದಣ್ಣು, ಬೆಲ್ಲ, ಏಲಕ್ಕಿ, ಶುಂಠಿ, ಜೀರಿಗೆ ಸ್ವಲ್ಪ ಜಾಸ್ತಿ ಆಡ್ ಮಾಡಿರ್ತೀವಿ. ಸ್ಟಾರ್ಟ್ ಮಾಡ್ಬಿಟ್ಟು ಕುದಿಸಿರ್ತೀವಿ. ಅದು ಕುದಿಸಿದ್ಮೇಲೆ 2-3 ತಿಂಗಳು ಬಳಕೆ ಬರುತ್ತೆ. ಯಾವ್ದೇ ಪ್ರಿಸರ್ವೇಟಿವ್ ಇಲ್ಲ. ಬೇಲ್ದಣ್ಣು ಎಲ್ಲ ಕಾಲದಲ್ಲಿ ಸಿಗಲ್ಲ.
ನಮ್ಮ ತೋಟ ಇರೋದ್ರಿಂದ ಈ ಬೇಸಿಗೆ ಸಮಯದಲ್ಲಿ ಹೆಚ್ಚಿಗೆ ಬೇಲ್ದಾಣ ಬರುತ್ತೆ. ಹೆಚ್ಚಿಗೆ ಬೇಲ್ದಾಣ ಬಂದಾಗ ಈ ತರ ಪಲ್ಲು ತೆಗೆದ್ಬಿಟ್ಟು ಸೋಲಾರ್ ಡ್ರೈ ಮಾಡ್ಬಿಟ್ಟು ಫಿಲ್ಟರ್ ಮಾಡಿರ್ತೀವಿ. ಅಂದ್ರೆ ಎಲ್ಲಾ ಕಾಲದಲ್ಲಿ ಬೇಲ್ದಾಣ ಬಳಸ್ಲಿ ಅಂತ ಹೇಳಿ ಇದನ್ನ ಆಟ ಮಾಡ್ಕೋಬಹುದು, ಪೋಲ್ಟ್ ಮಾಡ್ಕೋಬಹುದು, ಲೆಸ್ ಮಾಡ್ಕೋಬಹುದು, ಪ್ಲಸ್ ಮಾಡ್ಕೋಬಹುದು, ಎಲ್ಲಾ ರೀತಿನೂ ಬಳಸಬಹುದು. ಬೇಲ್ದಾಣ ಪೌಡರ್ ಮಾಡಿದ್ವಿ. ಮತ್ತೆ ನಾನು ನುಗ್ಗೆ ಸೊಪ್ಪು ಅತಿ ಹೆಚ್ಚು ವಿಟಮಿನ್ ಇರ್ತಕ್ಕಂಥದ್ದು, ಎಲ್ರಿಗೂ ಎಲ್ಲ ಸಮಯದಲ್ಲಿ ಸಿಗಲ್ಲ, ಬಳಸಕ್ಕಾಗಲ್ಲ. ಕೆಲವರು ಬಾಳೆ ಸೊಪ್ಪು ಹಾಕಿದ್ರೆ ಊಟ ಮಾಡೋಕೆ ರುಚಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಇದ್ರದ್ದು ಟ್ಯಾಬ್ಲೆಟ್ ಎಲ್ಲ ಬಂದ್ಬಿಟ್ಟು ₹1000 ಗಟ್ಟಲೆ ಇದ್ರದ್ದು ಬೆಲೆ ಇದೆ. ಆದ್ರೆ ಅತಿ ಕಡಿಮೆ ಬೆಲೆಗೆ ಒಂದು 100 ಗ್ರಾಮ್ 100 ರೂಪಾಯಿ ತರ ಮಾರ್ತಾ ಇದೀವಿ. ಅತಿ ಹೆಚ್ಚು ವಿಟಮಿನ್ ಇರ್ತಕ್ಕಂಥದ್ದು. ನಮ್ಮ ರಕ್ತ ಕಮ್ಮಿ ಆಗ್ತಕ್ಕಂಥ ಯಾವ್ದು ಟ್ಯಾಬ್ಲೆಟ್ ಇಮ್ಯುನಿಟಿ ಜಾಸ್ತಿ ಇದ್ರಲ್ಲಿ. ಹೌದು, ರಕ್ತ ಕಮ್ಮಿ ಆಗ್ತದೆ ತಕ್ಷಣ ಯಾವ್ದೋ ಟ್ಯಾಬ್ಲೆಟ್ ತಗೊಳೋದ್ರ ಬದಲು ಇದು ತಗೊಂಡ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ರಕ್ತ ವೃದ್ಧಿ ಆಗುತ್ತೆ, ಬಹಳ ಒಳ್ಳೇದು, ಬಳಸಬಹುದು. ಈ ತರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಒಳ್ಳೇದು ಮಾಡಕ್ಕಾಗುತ್ತೋ ಅದೆಲ್ಲದ ನಾವು ಮಾಡ್ತಾ ಇದೀವಿ. ಬೇಲ್ದಾಣಿಗೆ ಚಟ್ನಿ ಪುಡಿ ಮಾಡಿದೀವಿ, ಚಟ್ನಿ ಪುಡಿ, ಬೇಲ್ದಾಣಿಗೆ ಚಟ್ನಿ ಪುಡಿ ಅಂದ್ರೆ ಬೇಲ್ದಾಣಿಯಲ್ಲಿ ಯಾವ್ಯಾವ ರೀತಿ ಜನ ತಿನ್ಸಕ್ ಸಾಧ್ಯನೋ ಅದೆಲ್ಲ ಯೋಚನೆ ಮಾಡ್ಬಿಟ್ಟು ಅದನ್ನ ಅದ್ರದ್ದೆಲ್ಲ ಮಾಡಿದೀವಿ. ಇದು ಅರಿಶಿನ, ಇದು ಸಾವಯವದಲ್ಲಿ ಅರಿಶಿನ ಬೆಳೆದ್ಬಿಟ್ಟು ಇದನ್ನ 2 ರೀತಿ ಪೌಡರ್ ಮಾಡ್ತಾರೆ. ಒಂದು ಕುದಿಸ್ತಾರೆ, ಫಸ್ಟ್ ನೀರೆಲ್ಲ ಕುದಿಸ್ಬಿಟ್ಟು ಆಮೇಲೆ ಡ್ರೈ ಮಾಡ್ಬಿಟ್ಟು ಪೌಡರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅದ್ರದ್ದು ಇರ್ತಕ್ಕಂಥ ಔಷಧಿ ಅಂಶ ಕಮ್ಮಿ ಆಗುತ್ತೆ. ಕರ್ಕುಮಿನ್ ಅಂಶ 8% ಇರುತ್ತೆ ಇದರಲ್ಲಿ, ಅದು ಕುದಿಸೋದು 2% ಬರುತ್ತೆ. ಹೀಗಾಗಿ ಇದ್ರಲ್ಲಿ ಔಷಧಿ ಗುಣ ಜಾಸ್ತಿ ಇರುತ್ತೆ. ಮಾಮೂಲಿ ಬಳಸಿದ್ರೆ ಅರ್ಧ ಬಳಸಿದ್ರೆ ಸಾಕಾಗುತ್ತೆ. ಇದು ನಮಗೆ ಗೊತ್ತಿರೋ ರೈತರು ಸುಮಾರು 25-30 ಸಾವಯವ ರಸ್ತೆ ಬಳದ್ಬಿಟ್ಟು ಅದನ್ನ ಮಾಡಿಕೊಡ್ತಾರೆ. ಅವ್ರಿಂದ ಬಂದೇ ಇದು ಉತ್ಪನ್ನ ಬರಕ್ ಆಗಲ್ಲ ಅಂತ ಹೇಳಿ ಬೇಸಿಗೆ ಅವ್ರ ಪರವಾಗಿ ನಾವು ತಂದಿದ್ದೀವಿ. ಇದು 1/4 kg 150 ರೂಪಾಯಿ. ಇಲ್ಲಿ ರೈತ ಸಂತೆಯಲ್ಲಿ ನೆಲ ತಗೊಂಡ್ಬಂದು ಆರ್ಗ್ಯಾನಿಕಲ್ ಬೆಳೀತಾ ಇದೀರಾ. ಹೌದು, ನಿಮ್ಗಿದ್ರ ಇಲ್ಲಿ ರೈತ ಸಂತೆಗೆ ಬರ್ತಾ ಇರೋದ್ರಿಂದ ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ? ಖಂಡಿತ. ಜನರ ಯಾವ ತರ ನಿಮ್ ರೆಸ್ಪಾನ್ಸ್ ಇದೆ ಸರ್? ಇಲ್ಲಿ ಬಂದಿರ್ತಕ್ಕಂಥ ಬಳಕೆದಾರರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ವಾರ ರೆಗ್ಯುಲರ್ ಬರೋರಿದ್ದಾರೆ, ತುಂಬಾ ಖುಷಿ ಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಸ್ಪಂದನೆ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಬರೋದ್ರಿಂದ ಇಲ್ಲೇ ನಾವು ನೇರವಾಗಿ ನಾನು ಒಬ್ಬ ಬಂದಿರ್ಬೋದು, ಸರ್ಕಾರನೇ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಬಳಕೆದಾರರು ನಾನು ಒಬ್ಬನ ಬದುಕಿಸಂಗಲ್ಲ, ಅವರು ನನ್ನ ಹಿಂದ್ಗಡೆ ಇರ್ತಕ್ಕಂಥ 10 ಜನ ಅಂತ ಜೀವನ ಕಟ್ಕೊಟ್ಟಿದ್ದಾರೆ ಒಂದು. ಆಮೇಲೆ ನಾವು ವಿಷಮುಕ್ತ 2 ರೀತಿ ಲಾಭ ಆಯ್ತು. ಅವ್ರಿಗೆ ವಿಷಮುಕ್ತವಾದ ಆಹಾರ ಸಿಕ್ತು, ಅವ್ರ ಆರೋಗ್ಯ ಚೆನ್ನಾಗಾಯ್ತು. ನನ್ ಜೊತೆ ಇನ್ನೂ 10 ಜನಕ್ಕೆ ಆರ್ಥಿಕತೆ ಚೆನ್ನಾಗಾಯ್ತು. ಎಲ್ಲರೂ ಸೇರಿ ಚೆನ್ನಾಗಿರೋ ಉದ್ದೇಶಕ್ಕೆ ಸಂತೆ ಮಾಡಿದ್ವಿ. ಸಂತೆ ಚೆನ್ನಾಗಿ ನಡೀತಿದೆ. ಎಲ್ರು ಬನ್ನಿ, ಸಂತೆ ಒಂದ್ಸರಿ ನೇರ ವಿಸಿಟ್ ಮಾಡಿ. ಎಲ್ಲರ ಅಡ್ರೆಸ್ ಹೇಳ್ಬಿಡಿ. ಇದು ಐಡಿಯಲ್ ಲೈನ್ಸ್ ರಾಜರಾಜೇಶ್ವರಿ ನಗರ ಸ್ಪರ್ಶ್ ಹಾಸ್ಪಿಟಲ್ ಹಿಂದ್ಗಡೆ ಮನೀಶ್ ಕಾರ್ ಹೋಟೆಲ್ ಅಪೋಸಿಟ್ ಇದೆ. ಪ್ರತಿ ಶನಿವಾರ ಬೆಳಿಗ್ಗೆ 9 ರಿಂದ ಸಂಜೆ 4 ಗಂಟೆವರೆಗೆ ಇರುತ್ತೆ. ಬನ್ನಿ, ಆದಷ್ಟು ಮಧ್ಯಾಹ್ನ 12-1 ಗಂಟೆ ಒಳಗಡೆ ಬಂದ್ರೆ ಎಲ್ಲ ಉತ್ಪನ್ನಗಳು ನಿಮ್ಗೆ ಸಿಗುತ್ತೆ. ಬನ್ನಿ, ಒಂದ್ಸರಿ ನೇರ ವಿಸಿಟ್ ಮಾಡಿ, ನಿಮ್ ಸ್ನೇಹಿತರನ್ನ ಕರ್ಕೊಂಡ್ ಬನ್ನಿ. ಎಲ್ರು ವಿಷಮುಕ್ತ ಆಹಾರ ತಿಂದ್ರೆ ಎಲ್ಲರೂ ಚೆನ್ನಾಗಿರೋ. ನಮಸ್ತೆ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಶಿವರಾಮ್ ಅಂತ. ಯಾವ ಊರು ಸರ್ ನಿಮ್ದು? ಮಂಗಳೂರು ಹತ್ರ ಅಲ್ಲೇಗೆರೆ. ಸರ್ ನಿಮ್ಗೆ ಏನೇನು ಪ್ರಾಡಕ್ಟ್ ಸಿಗ್ತದೆ ಸರ್? ನಮ್ಮಲ್ಲಿ ತೆಂಗಿನಕಾಯಿ ಸಿಗುತ್ತೆ, ತೊಂಡೆಕಾಯಿ ಸಿಗುತ್ತೆ, ಹುಚ್ಚಳು ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಹುಚ್ಚಳ್ಳು ಎಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಸಿಗುತ್ತೆ, ಹರಳೆಣ್ಣೆ ಸಿಗುತ್ತೆ. ಎಲ್ಲ ಆರ್ಗ್ಯಾನಿಕ್. ನಮ್ ಬಂದ್ ತೋಟಕ್ಕೆ ಯಾವ್ದು ಬೇಕಾದ್ರೆ ಬಂದು ನೋಡ್ಬೋದು. ಓಪನ್ ನಮ್ಗೆ ಹೇಳ್ಬಿಟ್ಟು ಬರ್ಬೇಕಾಗಿಲ್ಲ, ನೋಡ್ತಾ ಇರ್ತೀವಿ. ನಾವೆಲ್ಲರೂ ನಮ್ಮ ಮನೆಯವರು ತೋರಿಸ್ತಾರೆ. ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದು ಕೋಲ್ಡ್ ಪ್ರೆಸ್ ಎಲ್ಲ ಇದ್ರ ಜೊತೆ ಕೋಲ್ಡ್ ಪ್ರೆಸ್ ಮಾಡ್ತಾರ. ನಾವು ಕೋಲ್ಡ್ ಪ್ರೆಸ್ ಎಲ್ಲ ಇಲ್ವಾ ಅಂತ ತಿಳ್ಕೊಂಡು ನೋಡ್ಕೊಂಡ್ ಬರೋದು. 600 ರೂಪಾಯಿ ಅಮ್ಮ. ಇದು ಎಳ್ಳೆಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಹುಚ್ಚಳ್ಳು ಎಣ್ಣೆ, ಎಳ್ಳೆಣ್ಣೆ ಖಾಲಿ ಆಗಿದೆ. ಇಷ್ಟು ಇದು 400 ರೂಪಾಯಿ ಹಾಫ್ ಲೀಟ್ರು. 400 ರೂಪಾಯಿ. ಎಳ್ಳೆಣ್ಣೆ ಇದೆ ಹಾಫ್ ಲೀಟ್ರ್ 380. ಕೊಬ್ಬರಿ ಎಣ್ಣೆ ಹಾಫ್ ಲೀಟ್ರ್ 180. ಲೀಟ್ರ್ 350. ತಗೊಳ್ಳಿ, ನಾನು ಲಾಸ್ಟ್ ಕೊಟ್ಬಿಡ್ತೀನಿ. 50, 40, 30 ಎಲ್ಲ ಬಲ್ತಿದೆ ಕೊಬ್ಬರಿ ಕಾಯಿ. ನಿಮ್ಗೆ ನೀರ್ ಕಮ್ಮಿ ಇದ್ದಷ್ಟು ಒಳ್ಳೇದಮ್ಮ. ನೀರ್ ಕಮ್ಮಿ ಇದೆ ತಗೊಂಡ್ ಕಾಯಿ ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಆಗಿರ್ತದೆ, ಯಾಕಂದ್ರೆ ಎಣ್ಣೆ ಅಂಶ ಇರ್ತದೆ. ನೀವು ನೀರ್ ಜಾಸ್ತಿ ಇರೋದು ತಗೊಂಡು ಮಾಡಿದ್ರೆ ಸಾಂಬಾರ್ ಚೆನ್ನಾಗಿರಲ್ಲ. ಉತ್ತಮವಾದ ಕೋಲ್ಡ್ ಪ್ರೆಸ್ ಆಯಿಲ್ ಯಾವಾಗ ಬೇಕಾದ್ರೂ ಬಂದು ನಮ್ಮ ತೋಟಕ್ಕೆ ಬಂದು ನೋಡ್ಬೋದು. ನಮ್ಮ ಕೋಲ್ಡ್ ಪ್ರೆಸ್ ಮಿಷನ್ ಹತ್ರನೂ ಬಂದು ನೋಡ್ಬೋದು.